ತಿರುಗು ಬಾಣಕ್ಕೆ ಮತ್ತೆ ಸ್ವಾಗತ. ಸೊರಕೆ ಅವರೇ, ನಾವು ನಮ್ಮ ಸಂವಾದವನ್ನು ಮುಂದುವರಿಸೋದಾದರೆ, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ತಮ್ಮ ಕಾರ್ಯಕರ್ತರಾಗಿರ್ಬೋದು ಅಥವಾ ತಮ್ಮ ಅಭಿಮಾನಿಗಳಾಗಿರ್ಬೋದು, ತಮ್ಮ ಮೇಲಿಟ್ಟ ನಿರೀಕ್ಷೆಯಷ್ಟು ಸೊರಕೆಯವರು ಬೆಳಿಲಿಲ್ಲ. ಎಲ್ಲ ನಮ್ಮ ಹಣೆ ಬರಹ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 1985ರ ಚುನಾವಣೆಯಲ್ಲಿ, ಮಾರ್ಚ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ರಾಮ್ ಭಟ್ರಂಥ ಅತಿರಥ ಮಹಾರಥರನ್ನೇ ಸೋಲಿಸಿದಂತಹ ಸೊರಕೆಯವರು ಯಾಕೆ ನಿರೀಕ್ಷಿತ ಯಶಸ್ಸು ಕಾಣಲೇ ಇಲ್ಲ ಇಲ್ಲಿ ಈ ಒಂದು ರಾಜ್ಯ ರಾಜಕಾರಣದಲ್ಲಾಗಿರ್ಬೋದು, ರಾಷ್ಟ್ರ ರಾಜಕಾರಣದಲ್ಲಾಗಿರ್ಬೋದು? ತಮಗೆ ಗೊತ್ತಿದೆ, ಈ ಪುತ್ತೂರು ಕ್ಷೇತ್ರ ಒಂದು BJPಯ ಪ್ರಯೋಗಶಾಲೆ ಆಗಿತ್ತು. ಎಂಟೈರ್ ಎಲ್ಲ ಅವಿಭಾಜ್ಯ ಜಿಲ್ಲೆಯಲ್ಲಿ ಪುತ್ತೂರು ಕ್ಷೇತ್ರ ಭಾಳ ಟಫೆಸ್ಟ್ ಕಾನ್ಸ್ಟಿಟ್ಯೂನ್ಸಿ. ಆ ಕ್ಷೇತ್ರದಲ್ಲಿ 2 ಬಾರಿ ರಾಮ್ ಭಟ್ರು ಇಡೀ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ BJP ಗೆದ್ದಿರೋದು ಪುತ್ತೂರಿನಲ್ಲಿ, ಪ್ರಥಮವಾಗಿ ಪುತ್ತೂರಿನಲ್ಲಿ ಗೆದ್ದಿರುವಂಥದ್ದು. ಆ ಚುನಾವಣೆಯಲ್ಲಿ ನಮಗೆ ಅಷ್ಟು ಪೈಪೋಟಿ ಇತ್ತು. 2 ಸಲ ನಾನು ಗೆಲ್ಲಬೇಕಾಗಿದ್ರು ಕೂಡ ಅಷ್ಟೊಂದು ಪೈಪೋಟಿ ಇತ್ತು. ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದ ಮಟ್ಟಿಗೆ ನಾವು ಹೆಚ್ಚಾಗಿ ಪ್ರಚಾರ ಹುಡ್ಕೊಂಡು ಹೋಗಲಿಲ್ಲ. ನಾವು ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಕಾರ್ಯ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಉಡುಪಿ ಲೋಕಸಭಾ ನಮಗೆ ಸಿಕ್ಕಿದಂಥ ಅವಕಾಶದಲ್ಲಿ ಅದನ್ನು ಸಮರ್ಪಕವಾಗಿ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಆ ಕ್ಷೇತ್ರದ ಜನರಿಗೆ ಸಿಗಬೇಕಂತ ಸವಲತ್ತಿನ ಮಟ್ಟಿಗೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇಲ್ಲಿ ಕೂಡ ಉಡುಪಿಯಲ್ಲಿ ಕೂಡ ಲೋಕಸಭಾ ಸದಸ್ಯನಾಗಿರುವಾಗ ನನ್ನ ಸರ್ಕಾರ ಇರಲಿಲ್ಲ. ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ BJP ಸರ್ಕಾರ ಇತ್ತು. ನಾನು ಪುತ್ತೂರಲ್ಲಿ ಕೂಡ ಫಸ್ಟ್ ಟರ್ಮ್ ಶಾಸಕನಾಗಿರುವಾಗ ನಮ್ಮ ಸರ್ಕಾರ ಇರಲಿಲ್ಲ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು, ಜನತಾದಳ ಇತ್ತು. ಅಷ್ಟೊಂದು ನಾವು ಕೇಂದ್ರ ಸರ್ಕಾರ ಒಂದು ವೇಳೆ ನಾನು MP ಆದಾಗ ಕೇಂದ್ರ ಸರ್ಕಾರ ಇರ್ತಿದ್ರೆ ಸಾಕಷ್ಟು ರೀತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಲಿಕ್ಕೆ ಪ್ರಯತ್ನ. ಟೋಟಲಿ ಹೇಳೋದಾದರೆ ಸೊರಕೆ ಅವರೇ, ರಾಷ್ಟ್ರ ರಾಜಕಾರಣಕ್ಕೆ ಬಂದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇಲ್ವೋ ತಮಗೆ? ಹಾಗೇನು ಅನ್ನಿಸ್ತಾ ಇಲ್ಲ ನನಗೆ. ತಾವು ಉಡುಪಿಯಲ್ಲಿ ಸಂಸದರಾದಾಗ ಕರ್ನಾಟಕದಲ್ಲಿ ಆಡಳಿತದಲ್ಲಿದ್ದದ್ದು ಕಾಂಗ್ರೆಸ್. ಆಗ ತಾವು MLA ಏನಾದರೂ ಆಗ್ತಿದ್ರೆ ತಾವು ಸಚಿವರಾಗ್ತಿದ್ರಿ. ಸಚಿವರು ಅದು ಬೇರೆ ಬೇರೆ ಕ್ಯಾಲ್ಕುಲೇಷನ್. ಆದರೆ ಸಚಿವರಾಗುವಂಥ ಸಾಧ್ಯತೆಗಳಿತ್ತು. ನಾವು ಆ ಕ್ಯಾಲ್ಕುಲೇಷನ್ ಪ್ರಕಾರ ಹೋಗಲೇ ಇಲ್ಲ. ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಹೋಗಲೇ ಇಲ್ಲ. ನಮಗೆ ಸಿಕ್ಕಿದಂಥ ಅವಕಾಶದಲ್ಲಿ ನಮ್ಮ ಮುಖಂಡರು ಜೋಡಣೆ ಮಾಡಿಕೊಟ್ಟಂಥ ಅವಕಾಶದಲ್ಲಿ ನಾವು ಮುಂದೆ ಹೋಗಿದ್ದೇವೆ ಅಷ್ಟೇ. ಸೊರಕೆ ಅವರು ಚತುರ ರಾಜಕಾರಣಿ ಅಲ್ಲ. ಹಾಗಾದರೆ ನಾವು ಚತುರ ರಾಜಕಾರಣಿ ಅಂತ ಹೇಳಿದರೆ ನಾವು ರಾಜಕಾರಣಿ ಅಲ್ಲ, ನಾವೊಂದು ಸಮಾಜ ಸೇವಕ. ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಜನಪ್ರತಿನಿಧಿಯಾಗಿ ಅವನ ಕರ್ತವ್ಯ ಏನುಂಟಾ ಅದು ಮಾಡುವಂಥ ಪ್ರಯತ್ನವನ್ನು ನನಗೆ ತೃಪ್ತಿ ಇದೆ. ಆದರೆ ರಾಜಕಾರಣಿ ಅಂತ ಹೇಳಿದರೆ ಚುನಾವಣೆ ನಿಲ್ಲುವಂಥದ್ದು, ಚುನಾವಣೆ ನಿಲ್ಲುವಾಗ ಕಾರ್ಯಕರ್ತರೆಲ್ಲ ಕೆಲಸ ಮಾಡುವಂಥದ್ದು, ಪುನಃ ನಮ್ಮನ್ನು ಹೊತ್ತುಕೊಂಡು ಅವರೇ ಸನ್ಮಾನ ಮಾಡುವಂಥದ್ದು, ನಾವು ನಿರೀಕ್ಷೆ ಮಾಡುವಂಥದ್ದು ಮುಂದಿನ ಚುನಾವಣೆಗೆ ಹೇಗೆ ಗೆಲ್ಲುವಂಥ ಅದು ನಾವು ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಚುನಾವಣೆಯಲ್ಲಿ ಚಾಣಾಕ್ಷತೆ ಮತ್ತು ತಂತ್ರಗಾರಿಕೆ ರಾಜಕಾರಣದಲ್ಲಿ ವರ್ಕೌಟ್ ಆಗುತ್ತಲ್ವಾ? ತಾವು ಸಮಾಜ ಸೇವೆ ಮಾಡ್ತೇನೆ ಅಥವಾ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನೇ ನಿಭಾಯಿಸ್ತೇನೆ ಅಂತ ಹೇಳಿದರೆ, ನಾವು ಮೂಲತಃ ಕಾಂಗ್ರೆಸ್ ನಾನು ನಿರೀಕ್ಷೆ ಮಾಡಿಲ್ಲ ಆಯಿತು. ನಾನು ಶಾಸಕನಾಗ್ತೇನೆ, ನಾನು MP ಆಗ್ತೇನೆ, ನಾನು ನಿರೀಕ್ಷೆನೇ ಮಾಡಿಲ್ಲ ಆಯಿತು. ಅಂಥ ಅವಕಾಶಗಳನ್ನು ನಾನು ನೆನೆಸದಂಥ ಅವಕಾಶಗಳು ನನ್ನ ಪಾಲಿಗೆ ಬಂದಿದೆ. ಆ ದೃಷ್ಟಿಯಲ್ಲಿ ಅದು ನನ್ನ ಚತುರತೆ, ಪ್ರಾವೀಣ್ಯತೆ ಅಥವಾ ಚಾಣಕ್ಯತನದಿಂದ ಬಂದಿರುವಂಥದ್ದು ಕೂಡ ಅಲ್ಲ. ಅದೇ ತಮಗೆ ವೀಕ್ ಪಾಯಿಂಟ್ ಆಗ್ತಾ ಇಲ್ವೋ? ಈಗ ಚಾಣಾಕ್ಷತೆ ಅಥವಾ ತಂತ್ರಗಾರಿಕೆ ಕೆಲವರೆಲ್ಲ ಇದ್ದಾರೆ, ನರಿಬುದ್ಧಿಯವರು. ಹೇಗಂತ ಹೇಳಿದರೆ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ, ಎಲ್ಲಿ ಲಾಭ ಸಿಗ್ತದೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಇರ್ತದೆ. ಸೊರಕೆಯವರೆಲ್ಲ ಅದು ಇಲ್ಲ. ನಾವು ಈ ರಾಜಕೀಯಕ್ಕೆ ಸೇರ್ಪಡೆ ಆದ ನಂತರ ಕೆಲವೊಂದು ಪ್ರಿನ್ಸಿಪಲನ್ನು ಅಳವಡಿಸ್ಕೊಂಡಿದ್ದೇವೆ. ನಾವು ಪ್ರಾಮಾಣಿಕರಾಗಿರಬೇಕು, ನಮ್ಮ ನಡತೆ ಸರಿಯಾಗಿರಬೇಕು, ನಮಗೆ ಸಿಕ್ಕಂಥ ಕರ್ತವ್ಯವನ್ನು ನಾವು ಸಮರ್ಥ ರೀತಿಯಲ್ಲಿ ನಿಭಾಯಿಸಬೇಕು, ನಮಗೆ ಕೊಟ್ಟಂಥ ಅವಕಾಶವನ್ನು ನಮ್ಮ ಪಕ್ಷಕ್ಕೆ ನಮ್ಮ ಋಣವನ್ನು ತೀರಿಸಬೇಕು. ಇಂಥದ್ದೆಲ್ಲ ಕೆಲವು ಪ್ರಿನ್ಸಿಪಲ್ಗಳೇ ಇರ್ತದೆ. ಅಂದರೆ ತಾವು ಹೇಳ್ತಾ ಇರುವಂಥ ರಾಜಕೀಯ ಲೆಕ್ಕಾಚಾರಗಳು ಪುಸ್ತಕಕ್ಕಷ್ಟೇ ಸೀಮಿತವಾಗಿದೆ ಇತ್ತೀಚಿನ ದಿನಗಳಲ್ಲಿ. ನೋಡಿ, ತಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯ ಸರ್ಕಾರ ಬಂತು, ಏನೇನು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂತು ಆಡಳಿತಕ್ಕೆ, ಅವರ ಆಡಳಿತ ಯಾವ ರೀತಿ ಇತ್ತು, ಅದರ ಪರಿಣಾಮ ಏನಾಯಿತು, ಅದರ ಪರಿಣಾಮಗಳೇನಾಯಿತು ಅನ್ನೋದ್ರ ಬಗ್ಗೆ ತಾವು ನೋಡ್ತಾ ಇದ್ದೀರಿ. ಅದಕ್ಕೆ ಜಾಸ್ತಿ ಆಯುಷ್ಯ ಇರುವುದಿಲ್ಲ ಅಂತ, ಇದಕ್ಕೆ ಜಾಸ್ತಿ ಆಯುಷ್ಯ ಇರುವುದಿಲ್ಲ. ಅಂದರೆ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
100ಕ್ಕೆ 100 ಪಾಲು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ. 100ಕ್ಕೆ 100 ಪಾಲು ಕೂಡ ಅದಕ್ಕೆ ಒತ್ತು ಕೊಡ್ತಾರೆ ಜನ. ನಾನು ಮತ್ತೊಂದು ಕೇಳಬೇಕು ತಮ್ಮ ಹತ್ರ. 1989ರ ಪುತ್ತೂರು MLA ಚುನಾವಣೆಯಲ್ಲಿ ನಿಮ್ಮ ಎದುರು ಸ್ಪರ್ಧಿಸಿ ಸೋತಂಥವರು ಸದಾನಂದ ಗೌಡರು. ಅವರು ಮತ್ತೆ ಶಾಸಕರಾದರು, ಪಕ್ಷದ ಅಧ್ಯಕ್ಷರಾದರು, ಮುಖ್ಯಮಂತ್ರಿ ಹುದ್ದೆಯವರೆಗೂ ತಲುಪಿದರು. ಸಾಮರ್ಥ್ಯದ ವಿಚಾರಕ್ಕೆ ಬಂದಾಗ ಸೊರಕೆ ಅವರು ಮತ್ತು ಸದಾನಂದ ಗೌಡರ ಸಾಮರ್ಥ್ಯದ ಅವರಿಬ್ಬರ ಸಾಮರ್ಥ್ಯಗಳಲ್ಲಿ ಸದಾನಂದ ಗೌಡರಿಗಿಂತ ಸೊರಕೆ ಅವರು ಯಾವತ್ತಿಗೂ ಕಡಿಮೆ ಅಲ್ಲ ಅನ್ನೋ ಮಾತನ್ನು ಜನರು ಕೂಡ ಒಪ್ತಾರೆ. ಆದರೆ ತಮಗೆ ಅಂತ ಯಾಕೆ ನಮ್ಮ ಪಕ್ಷ ಅಂತ ಅವಕಾಶಗಳನ್ನು ಕೊಡಲಿಲ್ಲ? ಸದಾನಂದ ಗೌಡರು ಫಿನಿಕ್ಸ್ ಹಕ್ಕಿ ಅಂತ ಎದ್ದುಕೊಂಡು ಹೋದರು. ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿದರು, ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದರು. ಸದಾನಂದ ಗೌಡರಿಗೆ ರಾಜ್ಯಾಧ್ಯಕ್ಷ ಮಾಡಿದವರು ಯಾರು? ಯಡಿಯೂರಪ್ಪನವರು ಮಾಡಿರುವಂಥದ್ದು. ಮುಖ್ಯಮಂತ್ರಿ ಅವರು ಕನಸಲ್ಲಿ ಕೂಡ ನೆನೆಸಿಲ್ಲ. ಯಾರು ಮಾಡಿದವರು? ಯಡಿಯೂರಪ್ಪನವರು ಮಾಡಿರುವಂಥದ್ದು. BJP ಪಕ್ಷಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಅಜಗಜಾಂತರ ಅಂತರ ಇದೆ. ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ. BJP ಪಕ್ಷ ಪ್ರಥಮ ಬಾರಿಗೆ ದಕ್ಷಿಣ ಭಾರತದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗೆ ಬಂದಿರುವಂಥದ್ದು. ಅದರಲ್ಲಿ ಸದಾನಂದ ಗೌಡರಂಥವರಿಗೆ ವಿಪುಲವಾದಂಥ ಅವಕಾಶಗಳು ಸಿಕ್ಕಿರಬಹುದು. ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಲ್ಲ. ಕಾಂಗ್ರೆಸ್ ಪಕ್ಷ 60 ವರ್ಷಗಳ ಕಾಲ ನಿರಂತರವಾಗಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿದಂಥವ್ರು ಇರ್ತಾರೆ. ನಮ್ಮಲ್ಲಿ ಹಿರಿಯರಿದ್ದಾರೆ, ಹಿರಿಯ ಮುಖಂಡರಿದ್ದಾರೆ. ಕಾಂಗ್ರೆಸ್ ಪಕ್ಷ ಬೆಳೆದು ಬಂದಂಥ ಸಂಘಟನೆ. BJP ಪಕ್ಷ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಇತ್ತು? ಇದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಇತ್ತು? 2,000-3,000 ಓಟು ಜನಸಂಘಕ್ಕೆ ಇತ್ತು. ಇವಾಗ ಎಲ್ಲ ಬೇರೆ ಬೇರೆ ಭಾವನಾತ್ಮಕವಾದಂಥ ವಿಚಾರಗಳಲ್ಲಿ ಸದಾನಂದ ಗೌಡರಿಗೆ ಯಡಿಯೂರಪ್ಪನವರ ಅಭಯ ಇತ್ತು ಅಥವಾ ಅವರು ಗಾಡ್ ಫಾದರ್ ಆದರು. ಸೊರಕೆ ಅವರಿಗೆ ಗಾಡ್ ಫಾದರ್ ಆಗಿ ಅಭಯ ಕೊಟ್ಟು ಸಪೋರ್ಟ್ ಮಾಡುವಂಥ ನಾಯಕರು ಕಾಂಗ್ರೆಸ್ಸಲ್ಲಿ ಸಿಕ್ಕಲೇ ಇಲ್ವಾ? ಮಾಡಿದ್ದಾರೆ. ಇಲ್ಲದಿದ್ದರೆ ನಾನು ರಾಜ್ಯದ NSU ಅಧ್ಯಕ್ಷನಾಗ್ತಾ ಇದ್ದೇನಾ, ಅಥವಾ ನಾನು ಶಾಸಕನಾಗ್ತಾ ಇದ್ದೇನೆ, ನಾನು ಲೋಕಸಭಾ ಸದಸ್ಯನಾಗ್ತಾ ಇದ್ದೇನೆ, ನನಗೆ AC ಸೆಕ್ರೆಟರಿ ಅವಕಾಶ ಸಿಗ್ತಾ ಇತ್ತಾ? ನಮ್ಮ ನಾಯಕರುಗಳು ಸಪೋರ್ಟ್ ಮಾಡಿದ ಕಾರಣ ಆಗಿದೆ. ಅಂದರೆ ಸೊರಕೆ ಅವರನ್ನು ಅವರ ಪಾರ್ಟಿಯವರೇ ಮೆಟ್ಟಿದ್ರು, ಮೇಲೆ ಬರದಾಗ ಮಾಡಿದರು ನಾನು ಯಾರ ಮೇಲೆ ಕೂಡ ಅಂಥ ಅಭಿಪ್ರಾಯನೇ ಇಲ್ಲಲ್ಲ. ನನಗೆ ಇಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಪ್ರಥಮವಾಗಿ ನನಗೆ ಸಿಕ್ಕಂಥ ಅವಕಾಶಗಳ ಬಗ್ಗೆ ನಾನು ನೆನಪು ಮಾಡಬೇಕು. ನನಗೆ ಸಿಕ್ಕಂಥ ಅವಕಾಶಗಳ ಬಗ್ಗೆ ನಾನು ಮಾತಾಡಬೇಕು. ಅಂದರೆ ತಮಗೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರುವಂಥ ಇರಾದೆಗಳನ್ನು ಏನಾದರೂ ಇದೆಯಾ? ಅಂದರೆ ತಾವು ಈಗಾಗಲೇ ಹೇಳಿದ್ರಿ, ನಾನು ಲೋಕಸಭೆಗೆ ಟ್ರೈ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತು. ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಆಸಕ್ತಿ ಅಥವಾ ಇರಾದೆ ತಮ್ಮ ಮನಸ್ಸಲ್ಲಿ ಇಲ್ವಾ? ಅದನ್ನು ತೀರ್ಮಾನ ಮಾಡುವಂಥವರು ನಮ್ಮ ನಾಯಕರು. ನಾನು ರಾಜ್ಯ ರಾಜಕಾರಣದಲ್ಲಿ ಇರಬೇಕಾ, ನಾನು ರಾಷ್ಟ್ರ ಲೋಕಸಭೆಯಲ್ಲಿ ಇರಬೇಕಾ ಅಥವಾ ಯಾವುದಂತ ತೀರ್ಮಾನ ಮಾಡುವವರು ನಮ್ಮ ನಾಯಕರು. ಅಂದರೆ ಈ ನಾಯಕರೇ ಮಾಡ್ತಾರೆ ಅಂತ ನಂಬಿಕೊಂಡು ಕೂತ್ರೆ ಸೊರಕೆಯವರಿಗೆ ರಾಜಕೀಯದಲ್ಲಿ ಭವಿಷ್ಯ ಇದೆಯಾ? 100ಕ್ಕೆ 100 ಪಾಲು ಕೂಡ ನನಗೆ ವಿಶ್ವಾಸ ಇದೆ ಅದರ ಬಗ್ಗೆ. ನಮ್ಮ ನಾಯಕರುಗಳ ಬಗ್ಗೆ ತಾವು ಇದನ್ನು ಪಕ್ಷಾತೀತವಾಗಿ ಒಪ್ಕೊಳ್ಬೇಕಾಗ್ತದೆ. ಯಾವ ಪಕ್ಷದಲ್ಲೂ ಕೂಡ ಲಾಬಿಕೋರರು, ಒತ್ತಡ ತರುವಂಥವರು, ಹೈಕಮಾಂಡ್ನ ಕಿವಿ ಹಿಂಡುವಂಥವರು ಇದ್ದೇ ಇರ್ತಾರೆ, ಲಾಬಿ ಮಾಡುವಂಥವರು. ತಾವು ನನಗೆ ಪಕ್ಷ ಎಲ್ಲ ಜವಾಬ್ದಾರಿ ಕೊಡ್ತದೆ, ನನಗೆ ಪಕ್ಷದ ಮೇಲೆ ನಂಬಿಕೆ ಇದೆ ಅಂತ ಕೂತ್ರೆ ನೋಡಿ, ನೀವು ಹೇಳಿದ್ರಿ ನಾನು ಸಮರ್ಥ ಅಲ್ಲ, ಚಾಣಕ್ಯ ಅಲ್ಲ, ನಾನು ಲಾಬಿ ಮಾಡೋದಿಲ್ಲ ಅಂತೇಳಿ. ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನನ್ನು ಗುರುತಿಸಿ AICC ಸೆಕ್ರೆಟರಿ ಮಾಡಿದರು, ನಮ್ಮ ನಾಯಕರುಗಳ ಶಿಫಾರಸ್ಸಿನ ಮೇರೆಗೆ. ಹಾಗಿದ್ರೆ ಅದು ನನ್ನ ಗುರುತಿಸುವುದು ಅಲ್ಲ. AICCಯ ಕಾರ್ಯದರ್ಶಿ ಆಗಿದ್ದರೆ ನಿಮ್ಮ ಪಕ್ಷ ಅಥವಾ ನಿಮ್ಮ ಕಾರ್ಯಕರ್ತರು ಇಷ್ಟಕ್ಕೆ ಸೀಮಿತರಾಗಿಬಿಡ್ತೀರಿ. ಜನರ ಕೆಲಸ ಮಾಡಲಿಕ್ಕೆ, ಜನರ ಜೊತೆ ಒಡನಾಟ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಜನರ ಜೊತೆ ಸಂದರ್ಭ ಬರುವಂಥ ಸಮಯದಲ್ಲಿ ನನ್ನನ್ನು ಗುರುತಿಸಬಹುದು. ನಂಬಿಕೆ ಸಂದರ್ಭ ಬರಬೇಕಲ್ಲ. ನಂಬಿಕೆ 100ಕ್ಕೆ 100 ಪಾಲಿದೆ. ಅಂದರೆ ಪಕ್ಷದಿಂದ ತಮಗೆ ನ್ಯಾಯ ಸಿಗ್ತದೆ? 100% ನ್ಯಾಯ ಅಲ್ಲ, ನನಗೆ ಹಿಂದೆ ಕೂಡ ಸಿಕ್ಕಿದೆ, ಇನ್ನೂ ಕೂಡ ನನಗೆ ಸಿಗ್ತದೆ, ಅವಕಾಶಗಳು ಸಿಗ್ತದೆ. 100ಕ್ಕೆ 100 ಪಾಲು ಕೂಡ ಸಿಗ್ತದೆ. 2013-14 ಲೋಕಸಭಾ ಚುನಾವಣೆಯಲ್ಲಿ ಸೊರಕೆ ಅವರು ಕ್ಯಾಂಡಿಡೇಟ್ ಆಗಿದ್ರೆ ಮಂಗಳೂರಿದ್ದು. ಅದೇ ತೀರ್ಮಾನ ನಮ್ಮ ಮುಖಂಡರು ಮಾಡಬೇಕು ಅಂತ ಹೇಳಿದೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೇ ಮಾತಾಡ್ತಾ ಇದ್ದೀರಿ. ಯಾವುದನ್ನು ಕೂಡ ನಿರ್ಧಾರ ನನಗೆ ಬೇಕು ಅನ್ನುವಂಥ ಮಾತನ್ನು ಅಥವಾ ಆಕಾಂಕ್ಷೆಯನ್ನು ಹೇಳ್ತಾನೆ ಇಲ್ಲ. 2013ನೇ ಇಸ್ವಿಯಲ್ಲಿ ಅವಕಾಶ ಕೊಡೋದು ಕೂಡ 2014ನೇ ಇಸ್ವಿಯಲ್ಲಿ ಅವಕಾಶ ಕೊಡೋದು ಕೂಡ ನಮ್ಮ ನಾಯಕರಿಗೆ ಬಿಟ್ಟಂಥ ವಿಚಾರ. ಎಲ್ಲವೂ ನಾಯಕರೇ. ಹೌದು. ಸೊರಕೆ ಅವರು ಯಾವುದೇ ಲಾಬಿ ಮಾಡೋದಿಲ್ಲ. ನಾನು ಅದಕ್ಕೋಸ್ಕರ ಲಾಬಿ ಮಾಡೋದಿಲ್ಲ. ನಾನು ಕೊನೆಯದಾಗಿ ಕೇಳ್ತೇನೆ ಸೊರಕೆ ಅವರೇ, ರಾಜ್ಯದ ಕಾಂಗ್ರೆಸ್ ಅನ್ನು ರಿಪೇರಿ ಮಾಡಬೇಕಾದ್ರೆ ಏನು ಮಾಡಬೇಕು?
ರಾಜ್ಯದ ಕಾಂಗ್ರೆಸ್ ರಿಪೇರಿ ಆಗಿ ಇದೆ ಅಲ್ಲ. ತಾವು ಒಪ್ಕೊಳ್ತೀರಾ ಒಗ್ಗಟ್ಟಿದೆ ಅಂತ? 5 ಬೆರಳಿದೆ, ಎಲ್ಲವೂ ಸರಿಯಾಗಿದೆ. ಅಂದರೆ ಕೂಸು ಹುಟ್ಟೋ ಮೊದಲು ಕುಲಾವಿ ಹೋಲಿಸ್ತಾ ಇದ್ದೀರಿ. ಎಲ್ಲ ಅವರವರ ಅನಿಸಿಕೆಗಳನ್ನು ಹೇಳ್ಬೋದು. ಆಫ್ಟರ್ ಆಲ್ ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ಪು. ನಮ್ಮಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಆದ ನಂತರ ಯಾರು ನಾಯಕರು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಒಂದೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಬಿಟ್ಟರೆ ನನಗೆ ಬೇರೆ ಯಾವ ಪೋಸ್ಟು ಬೇಡ. ಪರಮೇಶ್ವರ್ ಹೇಳ್ತಾ ಇದ್ದಾರೆ KPCC ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗೋದು. ಖರ್ಗೆ ಅವರು ಹೇಳ್ತಾ ಇದ್ದಾರೆ ನಾನು ಕೂಡ ಆಕಾಂಕ್ಷಿ. ಈಗ ಇಲ್ಲಿ ಇಲ್ವಾ, BJPಯಲ್ಲಿ ಇಲ್ವಾ? ನೋಡಿ, ಬಿಜೆಪಿಯಲ್ಲಿ ನಾನು ಕೇಳೋದಾದ್ರೆ ಶೆಟ್ಟರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. JDS ನಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಲಿಕ್ಕೆ ಧೈರ್ಯ ಯಾಕ ಇಲ್ಲ? ಎಲ್ಲಿಯವರೆಗೆ ಅದು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ? ನಾಡ್ದು ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಫೋಕಸ್ ಮಾಡಿದರೆ ಲಿಂಗಾಯತ ವೋಟ್ ಬರ್ಬೋದು ಅನ್ನುವಂಥ ರೀತಿ ಅನಿಸಿಕೆಯ ಮೇರೆಗೆ ಅಲ್ಲಿವರೆಗೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಅಂತೇಳಿ. ಸದಾನಂದ ಗೌಡರನ್ನು ಕೇಳಿ, ಅನಂತಕುಮಾರ್ ಅವರನ್ನು ಕೇಳಿ, ಧೈರ್ಯವನ್ನು ತೋರಿಸಿದ್ದಾರೆ. ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ಇದ್ದಾರೆ, ಇವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ. ತಮಗೂ ಕೂಡ ಹೇಳ್ಬೋದಲ್ವಾ, ಪರಮೇಶ್ವರ್ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತಾದ್ರೂ ಆ ನೀತಿ ಉಂಟಾ? ಯಾವತ್ತಾದ್ರೂ ನೋಡಿದ್ರೆ ನೀವು? ಆ ಧೈರ್ಯ ಇಲ್ಲ ನಮಗೆ. ಇಲ್ಲ, ಕಾಂಗ್ರೆಸ್ ಪಕ್ಷದ ನಾವು ಕೆಲಸ ಮಾಡೋದಕ್ಕೂ BJP ಪಕ್ಷ ಕೆಲಸ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸಗಳಿದೆ. ಅಂದರೆ ತಮಗೀಗ ರಾಜ್ಯ ರಾಜಕಾರಣದಲ್ಲಿ ನಿರೀಕ್ಷೆ ಇದೆಯಾ? ಈ ಬಾರಿ ನಮ್ಮ ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿ ಬರೋದು ಗ್ಯಾರಂಟಿ, ನಮ್ಮ ಕಾಂಗ್ರೆಸ್ನವರೇ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ನಂಬಿಕೆ ಇದೆಯಾ? 100ಕ್ಕೆ 100 ಪಾಲು ತಾವೇ ಮಾಧ್ಯಮದವರೇ ಕೊಟ್ಟಿದ್ದೀರಿ. ಮುಂದಿನ ಸರ್ಕಾರ ಯಾರ್ದು? ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸಮೀಕ್ಷೆಗಳು ಎಲ್ಲವೂ ವರ್ಕೌಟ್ ಆಗ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆದರೂ ಆಗ್ತದಲ್ಲ, 100ರಲ್ಲಿ 80% ಆದರೂ ಆಗ್ತದಲ್ಲ. ನಮ್ಮ ಜಿಲ್ಲೆಯ ಕತೆ, ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯ ವಾತಾವರಣ ಇದೆ. BJP ಪಕ್ಷ ಈ ರೀತಿಯ ಒಂದು ಆಡಳಿತ ಕೊಡ್ತದೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಆಯಿತು, ಜನಸಾಮಾನ್ಯರು ಕೂಡ ಇವತ್ತು ನೊಂದುಕೊಂಡಿದ್ದಾರೆ. ಭ್ರಷ್ಟಾಚಾರ ಅಂತ ಹೇಳಿದರೆ ಗಗನಕ್ಕೆ ಮುಟ್ಟಿದೆ. ಅದು ಕೂಡ ಇಲ್ಲಿಯ ಜನಪತಿಗಳ ವರ್ತನೆಗಳನ್ನು ನೋಡಿದರೆ, ಕರ್ನಾಟಕ ರಾಜ್ಯದ ಮಂತ್ರಿಗಳದ್ದು ವರ್ತನೆ ನೋಡಿದರೆ, ಶಾಸಕರುಗಳ ವರ್ತನೆ ನೋಡಿದರೆ, ಶಾಸಕರುಗಳು ಇವತ್ತು ಖರೀದಿಯ ವಸ್ತಾಗಿದ್ದಾರೆ. ಕಳೆದ 5 ವರ್ಷದಲ್ಲಿ ಯಾವ್ಯಾವ ಲಾಬಿಯಲ್ಲಿ ಯಾರ್ಯಾರು ಯಾವ್ಯಾವ ಶಾಸಕರು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಜನ ನೋಡ್ತಾರೆ, ಜನ ತೀರ್ಮಾನ ಕೊಡ್ತಾರೆ. ಕೊನೆಯದಾಗಿ ಸೊರಕೆ ಅವರೇ, ಈಗ ಚುನಾವಣೆ ಬರಲಿಕ್ಕಿದೆ 2013ರಲ್ಲಿ. ತಾವು ಕೂಡ ರಾಜ್ಯ ರಾಜಕಾರಣದ ಚುನಾವಣೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಾಗಿದೆ, ಸಕ್ರಿಯವಾಗಿ ಕೆಲಸ ಮಾಡಬೇಕಾಗಿದೆ. ತಮ್ಮ ಆಯ್ಕೆ ಯಾವುದು? ಉಡುಪಿ ಜಿಲ್ಲೆಯೋ ದಕ್ಷಿಣ ಕನ್ನಡ ಜಿಲ್ಲೆಯೋ? ನಾನು ಹೇಳಿದ್ದೇನಲ್ಲ, 2 ಜಿಲ್ಲೆಯಲ್ಲಿ ಕೂಡ ನಾನು ಇಲ್ಲಿ ಲೋಕಸಭಾ ಸದಸ್ಯನಾಗಿ ಕೆಲಸ ಕಾರ್ಯ ಮಾಡಿದ ಕಾರಣ ಕಾರ್ಯಕರ್ತರು ಇಲ್ಲಿ ಕೂಡ ಬರಬೇಕು ಅಂತಲೇ ಅಪೇಕ್ಷೆ ಪಡ್ತಾರೆ. ಇವನು ಉತ್ತರ ಕನ್ನಡದಲ್ಲಿ ಕೂಡ ಕಳೆದ ಚುನಾವಣೆಯಲ್ಲಿ ಉತ್ತರ ಕನ್ನಡದಲ್ಲಿ ಕೂಡ ನಾವು ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಉಡುಪಿಯಲ್ಲಿ, ಮಂಗಳೂರಲ್ಲಿ ಕೂಡ ಕೈಗೊಳ್ಳಲಿಕ್ಕಿದೆ. ಅದೇ ರೀತಿಯಲ್ಲಿ ಕೊಡಗು ಅಥವಾ ಈ ಪರಿಸರದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ನಾವು. ಸರಿ ಸೊರಕೆ ಅವರೇ, ನನ್ನ ಜೊತೆ ಬಹಳಷ್ಟು ವಿಚಾರಗಳನ್ನು ತಾವು ಚರ್ಚೆ ಮಾಡಿದ್ರಿ, ತಮಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಫ್ಯೂಚರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನಗೊಂದು ಈ ಅವಕಾಶವನ್ನು ಮಾಡಿಕೊಟ್ಟಂಥ ಸ್ಪಂದನ ಮತ್ತು ತಮಗೆ ರಿತೇಶ್ ರವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಸರಿ ಸೊರಕೆ ಅವರೇ, ನನ್ನ ಜೊತೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ, ಬಹಳಷ್ಟು ವಿಚಾರವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಮುಕ್ತವಾಗಿ ಅಂತ ನಾನು ಹೇಳಿದ್ರು ತಪ್ಪಾಗುತ್ತೆ ಏನೋ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡಿದಿರಿ. ನನಗೆ ಟಿಕೆಟ್ ಬೇಕು ಅನ್ನೋದನ್ನು ಹೇಳಿಲ್ಲ. ಓಕೆ, ನಾನು ನನ್ನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಇದು ಇವತ್ತಿನ ವಿಶೇಷ ತಿರುಗುಬಾಣ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.